ನಾವು ಕ್ರಿಸ್ತನಲ್ಲಿ ಇರೋದ್ರಿಂದ ನಾವು ಯಾವ ಕಾರಣಕ್ಕೂ ಪ್ರೈಸ್ ಬಿಟ್ಟು ಗಾಡ್ ನಾವು ಮರಣಕ್ಕೆ ನಾವೇನು ಭಯ ಪಡಬೇಕಾಗಿಲ್ಲ. ಸತ್ತೋಗ್ತೀನಿ ಅಂತೇಳಿ ಭಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಬ್ಯೂಟಿಫುಲ್ ಥ್ಯಾಂಕ್ ಯು ಜೀಸಸ್. ನಾನು ಮತ್ತು ನೀವು ಯಾವುದೆಲ್ಲ ಮರಣವನ್ನು ಅನುಭವಿಸಬೇಕಾಗಿತ್ತೋ ಆ ಎಲ್ಲ ಮರಣವನ್ನು ಒಂದೇ ಸಲಕ್ಕೆ ನಾನು ಮತ್ತು ನೀವು ಅನುಭವಿಸಿದ್ದೇವೆ. ವಾವ್, ಹಲೋ 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 ಬ್ಯೂಟಿಫುಲ್. ನಾನು ಮತ್ತು ನೀವು ಯಾವುದೆಲ್ಲ ಮರಣವನ್ನು ಅನುಭವಿಸಬೇಕಾಗಿತ್ತೋ ಎಲ್ಲ ಮರಣವನ್ನು ಈಗಾಗಲೇ ನಾವು ಕ್ರೈಸ್ತ ಮಕ್ಕಳಾಗಿರೋದ್ರಿಂದ ಈಗಾಗಲೇ ಒಂದೇ ಸಲಕ್ಕೆ ಆ ಮರಣವನ್ನು ನಾವು ಅನುಭವಿಸಿದ್ದೇವೆ. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದೀರಿ. ಪ್ರಭು ಯೇಸು ಏನೋ ಮರಣ ಹೊಂದಿದ್ದಾರೆ, ಕರೆಕ್ಟ್ ಬ್ರದರ್. ಬಟ್ ನಾವಂತೂ ಮರಣನೇ ಹೊಂದಿಲ್ಲ. ದೆಂಗೆ ಮರಣ ಹೊಂದಿವಿ ಬ್ರದರ್? ನೀವೆಲ್ಲ ಮರಣ ಹೊಂದಿದ್ರಾ? ಅಲ್ಲ, ನೀವೆಲ್ಲ ಸತ್ತೋಗಿದ್ರಾ? ಇಲ್ಲ. ಬಟ್ ಅದರ ಪ್ರೈಸ್ ಗಾಡ್ ಬೈಬಲ್ ಹೇಳ್ತದೆ ನಾವೆಲ್ಲರೂ ಕೂಡ ಮರಣ ಹೊಂದಿದ್ವಿ. ರೋಮನ್ರಿಗೆ ಬರೆದ ಪತ್ರ ಓಪನ್ ಮಾಡಿ, ರೋಮ 6ನೇ ಅಧ್ಯಾಯ 4ನೇ ವಾಕ್ಯ. ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ವೆರಿ ವೆರಿ ಇಂಪಾರ್ಟೆಂಟ್. 3ನೇ ವಾಕ್ಯ ಓದಿಸಿಟ್ಟು ಈಗ. ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು. ಕ್ರಿಸ್ತ ಯೇಸುವಿನವರಾಗಲು ಎಷ್ಟು ಮಂದಿ ಪ್ರಿಯರೇ ಕ್ರಿಸ್ತ ಯೇಸುವಿನವರಾಗಿದ್ದೀರಿ? ಕೈ ಮೇಲೆ ಮಾಡಿ. ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟವರಾಗಿದ್ದೀರಿ? ಕೈ ಮೇಲೆ ಮಾಡಿ. ಯೇಸು ಕ್ರಿಸ್ತ ನಂಬಿಕೆ ಇಟ್ಟರು ಕೈ ಮೇಲೆ ಮಾಡಿ, ನಾನು ನೋಡ್ಬೇಕು. ಇಳಿಸಿ ಕೈಗಡೆ. ಗುಡ್ ನ್ಯೂಸ್ ಏನು ಗೊತ್ತಾ? ಯಾರೆಲ್ಲ ಕ್ರಿಸ್ತ ಯೇಸುವಿನವರಾಗಿದ್ದೀರಿ, ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದೀರಿ, ನೀವೆಲ್ಲರೂ ಕೂಡ ದೀಕ್ಷೆಯನ್ನು ಹೊಂದಿದ್ದೀರಿ. ಅದನ್ನಾಗಿದ್ದೀರಿ. ವಾಕ್ಯ ಹೇಳ್ತಿರುವಂಥದ್ದು ದೀಕ್ಷಾ ಸ್ನಾನ ಅಂತಂದ್ರೆ ಒಂದು ಧರ್ಮಕ್ಕೆ ಸೇರುವಂಥದ್ದಲ್ಲ. ನೋ, ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸುವಿನೊಂದಿಗೆ ಒಂದಾಗ್ಲಿಕ್ಕಾಗಿ. ಯಾವಾಗ ಕ್ರಿಸ್ತ ಯೇಸು ನಮ್ಮ ಜೊತೆ ಒಂದಾದ್ರು, ನೀವು ಯಾವಾಗ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸಿಕೊಂಡ್ರಿ, ಯೇಸುವೇ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ, ನೀವು ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದೀರಿ, ನನಗೋಸ್ಕರ ಸತ್ತು ಸಮಾಧಿಯಾಗಿ ನನಗೋಸ್ಕರ ಸತ್ತವರೊಳಗಡೆಯಿಂದ ಜೀವಂತ ಗೆದ್ದು ಬಂದಿದ್ದೀರಿ, ನೀವು ನನ್ನ ರಕ್ಷಣೆ ಕೊಟ್ಟಿದ್ದೀರಿ, ರಕ್ಷಣೆ ಕೊಟ್ಟರು ನಿಮ್ಮನ್ನು ನನ್ನ ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ಕೊಳ್ತೀನಿ ಎಂಬುದಾಗಿ ಯಾವಾಗ ನಂಬಿ ಬಾಯಿ ತೆಗೆದು ನೀವೇ ನನ್ನ ರಕ್ಷಕ ಎಂಬುದಾಗಿ ನುಡಿದ್ರಿ, ಅದೇ ಗಳಿಗೆಯಲ್ಲಿ ಪ್ರಿಯರೇ ಪ್ರಭು ಯೇಸು ಕ್ರಿಸ್ತರು ಪವಿತ್ರಾತ್ಮರಾಗಿ ಆತ್ಮಸ್ವರೂಪಿಯಾಗಿ ನಿಮ್ಮ ಒಳಗಡೆ ಬಂದು ನಿಮ್ಮ ಆತ್ಮದಲ್ಲಿ ಒಂದುಗೂಡಿದ್ರು. ಈಗ ನೀವು ಮತ್ತು ಯೇಸು ಕ್ರಿಸ್ತರು ಒಂದಾಗಿದ್ದೀರಿ, ಇಬ್ರು ಒಂದಾಗಿಬಿಟ್ಟಿದ್ದೀರಿ. ಅದಕ್ಕೆ ಈ ಪ್ರೈಸ್ ಬಿಟ್ಟು ಗಾಡ್, ನೀವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿರೋದ್ರಿಂದ ನೀವು ನೋಡ್ಲಿಕ್ಕೆ ಯಾವ ಥರ ಇದ್ದೀರಿ ಅಂತಂದ್ರೆ ಯೇಸು ಕ್ರಿಸ್ತರಂತೆ ಇದ್ದೀರಿ. ಬಟ್ ನೀವು ಹೆಂಗೆ ಕರ್ಕೊಳ್ತೀವಿ ಅಂತಂದರೆ, ಅಯ್ಯೋ ನಾನು ರೋಗಿಯಾಗಿದ್ದೇನೆ, ನಾನು ಅದೇ ದುಶ್ಚಟದಲ್ಲಿದ್ದೇನೆ, ನಾನು ಅದೇ ಪಾಪ ಮಾಡ್ತಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲ ನೀವು ಮಾಡುವಂಥ ಕಾರ್ಯಗಳು ನೋಡಿಬಿಟ್ಟು ನೀವು ಯಾರಾಗಿದ್ದೀರಿ ಎಂಬುದಾಗಿ ನೀವು ಕರ್ಕೊಳ್ಬೇಡಿ. ಬದಲಾಗಿ ದೇವರು ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕರೆದಿದ್ದಾರೆ. ನೀವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿರೋದ್ರಿಂದ ನೀವು ನೀತಿವಂತರಾಗಿದ್ದೀರಿ. ಹಲೋ, ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿದ್ದೀರಿ, ಬೈಬಲ್ ಹೇಳ್ತದೆ ನೀವು ನೂತನ ಸೃಷ್ಟಿಗಳಾಗಿದ್ದೀರಿ. ನೂತನ ಸೃಷ್ಟಿಗಳಾಗಿರುವಂಥ ನೀವು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತ ಮಕ್ಕಳಾಗಿದ್ದೀರಿ. ನೀತಿವಂತರು ಅಂದರೆ ಯಾರು? ಯಾವುದೇ ಒಂದೇ ಒಂದು ತಪ್ಪನ್ನು ಕೂಡ ಮಾಡದೆ ಇರುವಂತೆ, ಯಾವುದೇ ಪಾಪದ ಕಲೆನೂ ಕೂಡ ಕರೆ ಇಲ್ಲದೆ, ಯಾವುದೇ ತಪ್ಪಿತಸ್ಥ ಮನೋಭಾವನಿಲ್ಲದೆ ದೇವರೊಂದಿಗೆ ತಂದೆ ಮತ್ತು ಮಗನಾಗಿ ನಿಂತುಕೊಳ್ಳುವಂಥದ್ದು, ತಂದೆ ಮತ್ತು ಮಗನಾಗಿ ಮುನ್ನಡೆಯುವಂಥದ್ದು, ಇದಕ್ಕೆ ನಾವು ಹೇಳ್ತೇವೆ ನೀತಿವಂತಿಕೆ. ಉದಾಹರಣೆಗೆ ನಿಮ್ಮ ಕಣ್ಮುಂದೆ ನಿಂತಿರುವಂಥ ನಾಗೇಂದ್ರ ಗೌಡ, ಪ್ರೈಸ್ ಗಾಡ್, ನಾನೆಲ್ಲ ಎಷ್ಟು ಒಳ್ಳೆಯವನು ಹಿಂದೆ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮೊದಲೇ, ಕರೆಕ್ಟಾ? ಹೆಂಡ್ತಿಗೆ ಹಿಡ್ಕೊಂಡು ಹೊಡೆದವನು, ಅಪ್ಪ ಅಮ್ಮನಿಗೆ ಹಿಡ್ಕೊಂಡು ಹೊಡೆದವನು, ಕುಡಿದು ಬಾರ್ಗಳೆಲ್ಲ ಗಲಾಟೆ ಮಾಡೋನು, ಇಷ್ಟು ಕೆಟ್ಟವನು. ಇಂಥ ಕೆಟ್ಟದನ್ನು ಮಾಡೋ ವ್ಯಕ್ತಿ ನಾನು ಎಲ್ಗೋಗ್ಬೇಕೀಗ? ನರಕಕ್ಕೆ ಸ್ವರ್ಗಕ್ಕೆ? ನರಕಕ್ಕೆ ಹೋಗ್ಬೇಕು. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್ ನರಕಕ್ಕೆ ಹೋಗುವಂಥ ಪಯಣದಲ್ಲಿ ನಾನು ಹೋಗ್ತಾನೆ ಇದ್ದೆ, ದುರಾತ್ಮನ ಕರ್ಕೊಂಡು ಹೋಗ್ತಾ ಇದ್ದ. ಬಟ್ ಒಂದು ದಿನ ನನ್ನ ಜೀವನಕ್ಕೆ ಪ್ರಭು ಯೇಸು ಪ್ರವೇಶ ಮಾಡಿದರು. ಯಾವಾಗ ಆ ದಿನ ಪ್ರೈಸ್ ಗಾಡ್ ನಾನು ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕರಿಸಿಕೊಂಡು, ಅದೇ ಗಳಿಗೆಯಲ್ಲಿ ಪ್ರಿಯರೇ ತಂದೆ ದೇವರು ತನ್ನ ಮಗನ ರಕ್ತದಲ್ಲಿ ನನ್ನ ತೊಳೆದು ಶುದ್ಧೀಕರಿಸಿ, ಪಾಪವನ್ನೇ ಮಾಡ್ತಾ ಇದ್ದಂತಹ ಈ ಶರೀರವನ್ನು ಅವ್ರ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ,
ಕೊನೆಗೆ ಪ್ರಭು ಯೇಸು ಕ್ರಿಸ್ತರು ಆತ್ಮ ಸ್ವರೂಪಿಯಾಗಿ ನನ್ನ ಆತ್ಮದಲ್ಲಿ ಬಂದು ನೆಲೆಗೊಂಡಿದ್ದು ಮಾತ್ರವಲ್ಲ ಪ್ರಿಯರೇ, ಈ ಪಾಪದ ಶರೀರವನ್ನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಈ ಶರೀರವನ್ನ ಅವರು ವಾಸ ಮಾಡುವ ದೇವಾಲಯವಾಗಿ ಮಾರ್ಪಡಿಸಿದ್ರು. ಟೆಂಪಲ್, ಚರ್ಚ್. ಯಾವಾಗ ಈ ದೇವರು ವಾಸ ಮಾಡುವಂಥ ಆಲಯವಾಯಿತು, ದೇವಾಲಯವಾಗಿ ಮಾರ್ಪಾಡಾಯಿತು, ಪ್ರೈಸ್ ಬಿ ಟು ಗಾಡ್. ಈಗ ನನಗೂ ಸೈತಾನಿಗಾಗಲಿ ಅಥವಾ ನರಕಕ್ಕಾಗಲಿ ಯಾವುದೇ ಸಂಬಂಧ ಇಲ್ಲ. ನಾನು ಮಾಡಿರುವುದು ಎಲ್ಲ ಪಾಪಗಳನ್ನು ಪ್ರಭು ಯೇಸು ಸಂಪೂರ್ಣ ತೊಳೆದು ಹಾಕಿ ಈಗ ಪ್ರಭು ಯೇಸು ಕ್ರಿಸ್ತರೇ ನಾನು ಒಳಗಡೆ ಬಂದು ನೆಲೆಗೊಂಡಿರೋದ್ರಿಂದ ಪ್ರೈಸ್ ಬಿ ಟು ಗಾಡ್, ಈಗ ನನ್ನ ಪಯಣ ಯೇಸು ಕ್ರಿಸ್ತರ ಮೂಲಕ ಸ್ವರ್ಗದ ಕಡೆ ಹೋಗ್ತದೆ ಹೊರತು ಯಾವ ಕಡೆ ನರಕದ ಕಡೆ ಅಲ್ಲ. ಹಲೋ. ಬಟ್ ಮನ್ಸನ್ ಹೇಳ್ತದೆ, ಅರೆ ನೆನ್ನೆ ಜಸ್ಟ್ ನಿನ್ನ ಹೆಂಡತಿ ವಿರುದ್ಧವಾಗಿ ಜಸ್ಟ್ ನೀನು ಸಿಟ್ಟು ಮಾಡ್ಕೊಳ್ಳಿಲ್ವಾ, ಅದು ತಪ್ಪಲ್ವಾ? ನೀನು ಅದಂಗೆ ಸ್ವರ್ಗ ಕೊಟ್ಟೋಗ್ತೀಯಾ? ನೀನು ಬೆಳಿಗ್ಗೆ ಬರುವಾಗ ಇಂಥ ತಪ್ಪು ಮಾಡಲಿಲ್ವಾ? ಅದಂಗೆ ದೇವ್ರು ನಿನ್ನ ಪ್ರಾರ್ಥನೆ ಉತ್ತರ ಕೊಟ್ಬಿಡ್ತಾರೆ. ಈ ರೀತಿ ನಾವು ಮಾಡುವ ತಪ್ಪಾದ ಕಾರ್ಯಗಳನ್ನು ತೆಗೆದುಕೊಂಡು ಸೈತಾನ್ನ ಮನಸ್ಸಲ್ಲಿ ಅನೇಕ ಆಲೋಚನೆ ತರ್ತಾನೆ. ಬಟ್ ನಿಮ್ಗೆ ಗೊತ್ತಿರಬೇಕು, ಸೈತಾನ್ ಈಗಾಗಲೇ ಸತ್ತೋಗಿದ್ದಾನೆ. ಹಲೋ, ಸತ್ತೋಗಿದ್ದಾನೆ. ಅವನು ಹೇಳಿದನ್ನ ಕೇಳಬೇಡಿ, ಅವನು ಹೇಳೋದು ಯಾವಾಗಲೂ ಸುಳ್ಳು. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತರ ರೀತಿಯಲ್ಲಿ ಜೀವಿಸಬೇಕಾದ್ರೆ ಸಮಾಧಾನ, ಸಮೃದ್ಧಿ, ಆರೋಗ್ಯ, ಶ್ರೀಮಂತಿಕೆ ಎಲ್ಲದರಲ್ಲೂ ಕೂಡ ಅವರ ನಿಮ್ಮ ನಡತೆ, ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ, ಇವುಗಳೆಲ್ಲದರಲ್ಲಿ ನೀವು ದೊಡ್ಡ ಬದಲಾವಣೆ ಕಾಣಬೇಕಾದ್ರೆ ಫಸ್ಟ್ ನಿಮ್ಮ ಮನಸ್ಸೇನು ಹೇಳ್ತದೋ ಅದನ್ನು ಕೇಳಿದ್ರೆ ಫಸ್ಟ್ ಸ್ಟಾಪ್ ಮಾಡಬೇಕು. ಹೇಗೆ ಸ್ಟಾಪ್ ಮಾಡ್ತೀರಿ? ನನ್ನ ಪ್ರಿಯ ಸಹೋದರ ಸಹೋದರಿ, ಎರಡು ವಿಷಯ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ಪ್ರಿಯರೇ, ನೀವೇನು ಕಾರ್ಯ ಮಾಡ್ತೀರಿ ಆ ಕಾರ್ಯಗಳ ತಕ್ಕಂತೆ ಜಸ್ಟ್ ಆನಂದ ಪಡ್ತದೆ, ಇಲ್ಲ ತೀರ್ಪನ್ನು ಕೊಡ್ತದೆ. ಬಟ್ ನಿಮ್ಮ ಆತ್ಮ, ಪ್ರೈಸ್ ಬಿ ಟು ಗಾಡ್, ಕ್ರಿಸ್ತನಲ್ಲಿ ಒಂದಾಗಿರೋದ್ರಿಂದ ನಿಮ್ಮ ಆತ್ಮ ಯಾವಾಗಲೂ ಕೂಡ ಹೇಳುವಂಥದ್ದು, ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮರಿದ್ದಾರೆ. ಪವಿತ್ರಾತ್ಮ ಹೇಳುವಂಥ ಒಂದೇ ಒಂದು, ನೀನು ಹೌದು ತಪ್ಪನ್ನು ಮಾಡಿರ್ಬೋದು, ಬಟ್ ನೀನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ನೀತಿವಂತ ಮಗನಾಗಿದ್ದಿ. ನೀನು ಇವತ್ತು ಯಾರಿಗೋ ಜಸ್ಟ್ ಸಾಲ ಕಟ್ತಾ ಇರ್ಬೋದು, ಬಡ್ಡಿ ದುಡ್ಡು ಕೊಡ್ತಾ ಇರ್ಬೋದು, ಬಟ್ ಆದರೆ ನಿಮ್ಮ ಆತ್ಮ ಹೇಳ್ತದೆ, ನೀನು ಕೊಡ್ತಾ ಇರೋದು ಬಡ್ಡಿ ದುಡ್ಡಲ್ಲ, ನೀನು ದಾನಧರ್ಮ ಮಾಡ್ತಾ ಇದ್ದಿ. ನೀನು ಔಷಧಿಗೆ ಮಾತ್ರ ನುಂಗ್ತಾ ಇರ್ಬೋದು, ರೋಗ ಇರೋದ್ರಿಂದ ಆ ಔಷಧಿ ನೀನು ನುಂಗ್ತಾ ಇರ್ಬೋದು, ಬಟ್ ನಿಮ್ಮ ಆತ್ಮ ಹೇಳ್ತದೆ, ನೀನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಿ. ನಿಮ್ಮ ಆತ್ಮ ಯಾವಾಗಲೂ ಅಷ್ಟೇ ದೇವರ ವಾಕ್ಯ ಏನು ಹೇಳ್ತದೋ ಅದ್ರ ಪ್ರಕಾರ ಮಾತಾಡುವಂಥದ್ದು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ನೀವು ಯೇಸು ಕ್ರಿಸ್ತರಲ್ಲಿ ಒಂದಾಗುವುದಕ್ಕೆ ದೀಕ್ಷೆನ ಮಾಡಿಸ್ಕೊಂಡಿದ್ದೀರಿ. ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿದ್ದೀರಿ. ನೀವು ಯೇಸುವಿನಲ್ಲಿಯೂ ಯೇಸು ಕ್ರಿಸ್ತ ನಿಮ್ಮಲ್ಲಿ ಒಂದಾಗಿದ್ದಾರೆ. ನೀವಿಬ್ಬರು ಒಂದಾಗಿರೋದರಿಂದ ಪ್ರೈಸ್ ಬಿ ಟು ಗಾಡ್, ಇನ್ನು ಮುಂದೆ ಹೇಳುವಂಥದ್ದು ನಿಮ್ಗೆ ಅರ್ಥ ಆಗಬೇಕು. ನೀವೆಲ್ಲರೂ ಯೇಸು ನಂಬಿಕೆ ಇಟ್ಟಿದ್ದೀರಾ? ಯೇಸು ನಿಮ್ಮ ಒಳಗಡೆ ಇದ್ದಾರಾ? ಗುಡ್. ನಿಮ್ಮ ಒಳಗಡೆ ಯೇಸು ಇದ್ದಾರೆ, ಗುಡ್. ಬಟ್ ಇಟ್ಸಲ್ಲ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನನ್ನ ಒಳಗಡೆ ಯೇಸು ಇದ್ದಾರೆ ಅಂತೇಳಿ ಜ್ಞಾಪಿಸ್ಕೊಳ್ತವೆ? ಅಥವಾ ನಿಮ್ಮ ಶರೀರದಲ್ಲಿ ಒಂದು ರೋಗದ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತೀರಾ? ಅಥವಾ ನಿಮ್ಮ ಒಳಗಡೆ ಒಂದು ಯೇಸುವಿನ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತೀರಾ? ವಿಶೇಷವಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಯಾವುದ್ರ ಕಡೆ ಹೆಚ್ಚಿಗೆ ಗಮನ ಕೊಡ್ತೇವೆ? ಆ ಸಮಸ್ಯೆಗಳೆಲ್ಲವನ್ನ ಗೆದ್ದಿರುವಂಥ ಪ್ರಭು ಯೇಸು ಒಳಗಡೆ ಇದ್ರೂ ಕೂಡ ನಾವು ಅವ್ರ ಕಡೆ ಗಮನ ಕೊಡೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಪ್ರಿಯರೇ ನಮ್ಮ ಶಾರೀರಿಕವಾದ ಕಾರ್ಯಗಳ ಕಡೆ ಗಮನ ಕೊಟ್ಟು ಮೊದಲಿಂದಲೂ ಕೂಡ ನಮ್ಮ ಮನಸ್ಸಿಗೆ ತರಬೇತಿ ಕೊಟ್ಬಿಟ್ಟಿದ್ದೇವೆ. ಅದಕ್ಕಾಗಿ ನಮ್ಮ ಮನಸ್ಸನ್ನು ಈಗ ನಾವು ಚೇಂಜ್ ಮಾಡ್ಕೊಳ್ಳುವಂಥದ್ದು, ಬದಲಾಯಿಸಿಕೊಳ್ಳುವಂಥದ್ದು ತುಂಬ ಮುಖ್ಯವಾದದ್ದು. ಕಂಟ್ರಿ ಮಾಡಿ ಅದೇ ವಾಕ್ಯ. ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ ಕ್ವಶನ್ ಮಾರ್ಕ್ ಇದೆ. ಕರೆಕ್ಟ್. ಕ್ರೈಸ್ತ ಮಕ್ಕಳಾಗಿ ನಿಮಗೆ ಈ ವಿಷಯ ಗೊತ್ತಿರಬೇಕು. ಈ ವಿಷಯ ಗೊತ್ತಿಲ್ಲದೆ ಹೋದ್ರೆ ನೀವು ಯಾವತ್ತೂ ಕೂಡ ಯೇಸು ಕ್ರಿಸ್ತರು ಕೊಟ್ಟಿರುವಂಥ ಆಶೀರ್ವಾದವನ್ನ ಜೀವನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ತಿಳಿದಿರಬೇಕು. ತಿಳಿಯದೋ ಅದು ತಿಳಿಯದೆ ಎಂಬುದು ಪ್ರಶ್ನೆ ಇದೆ. ಅದರ ಅರ್ಥ ನಿಮ್ಗೆ ತಿಳಿದಿರಬೇಕು. ಏನು ತಿಳಿದಿರಬೇಕು? ನೀವು ಯಾವತ್ತೂ ಯೇಸು ಕ್ರಿಸ್ತರನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸ್ಕೊಂಡ್ರೋ ಅದೇ ಗಳಿಗೆಯಲ್ಲಿ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರ ಮರಣದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಯೇಸು ಕ್ರಿಸ್ತರ ಮರಣದಲ್ಲಿ ನಾವೆಲ್ಲರೂ ಕೂಡ ಪಾಲುಗಾರರಾಗಿದ್ದೇವೆ. ಯೇಸು ಕ್ರಿಸ್ತರ ಮರಣದಲ್ಲಿ ಮಾತ್ರವಲ್ಲ, ಕಂಟಿನ್ಯೂ ಮಾಡಿ ಸಿಸ್ಟರ್, ಈಗ ಕೇಳಿಸ್ಕೊಳ್ಳಿ. ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಯಾರಿಗೆ ಸಮಾಧಿ ಆಯಿತು? ನಮಗೆ.
ನಾವು ಯಾವಾಗ ಯೇಸು ಕ್ರಿಸ್ತರೊಂದಿಗೆ ಒಂದಾದ್ವಿ ದೀಕ್ಷಾದ ಮೂಲಕ, ಆ ದೀಕ್ಷಣ ಆದಾಗ ಒಂದು ದೊಡ್ಡ ಬದಲಾವಣೆ ಆಯಿತು. ಏನು ಬದಲಾವಣೆ? ಯೇಸು ಕ್ರಿಸ್ತರು ಶಿಲ್ಬೆಲ್ ಮರಣ ಹೊಂದಾಗ ನಾನು ಮತ್ತು ನೀವು ಕೂಡ ಯೇಸು ಕ್ರಿಸ್ತರೊಂದಿಗೆ ನಾವು ಮರಣವನ್ನು ಹೊಂದಿ ನಮಗೆ ಸಮಾಧಿ ಆಗೋಯ್ತು. ಹಳೆಯ ವ್ಯಕ್ತಿ ಸತ್ತೋದ, ಸಮಾಧಿ ಆಗಿಬಿಟ್ಟ. ಅರ್ಥ ಆಗ್ತದೆಯಾ? ಹಾಗಾದ್ರೆ ನೀವು ಸತ್ತವರಾಗಿದ್ದೀರಾ ಅಥವಾ ಇನ್ನೂ ಕೂಡ ಸಾಯ್ಬೇಕಾಗಿರೋ ವ್ಯಕ್ತಿಗಳಾಗಿದ್ದೀರಾ? ಸತ್ತವರಾಗಿದ್ದೀವಿ. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ. ಯಾವಾಗ ನೀವು ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಸಲ ಸತ್ತವರಾದ್ರಿ, ಇನ್ನೊಂದು ಸಲ ನೀವು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಯಾಕೆ ನಾವು ಹಿಂದಿನ ವಾಕ್ಯದಲ್ಲಿ ನೋಡಿದ್ವಿ, ಈಗ ನಾನು ಮತ್ತು ನೀವು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿರೋದ್ರಿಂದ ನಾವು ಆಲ್ರೆಡಿ ಕ್ರಿಸ್ತ ಯೇಸುವಿನೊಂದಿಗೆ ಮರಣವನ್ನು ಹೊಂದಿ ಸಮಾಧಿಯಾಗಿದ್ದೇವೆ. ಒಂದೇ ಸಲಕ್ಕೆ ಎಲ್ಲ ಮರಣ ಅನುಭವಿಸ್ಬಿಟ್ಟಿದ್ದೇವೆ. ಇನ್ನೊಂದು ಸಲ ನಾವು ಮರಣವನ್ನು ನಾವು ಎದುರು ನೋಡುವಾಗ ಪ್ರೈಸ್ ಬಿಡಿ ಗಾಡ್, ಆ ಮರಣಕ್ಕೆ ನಾವು ಯಾವ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಒಂದು ವೇಳೆ ಕ್ರಿಸ್ತ ಯೇಸುವನ್ನು ಅರಿತುಕೊಂಡು ಮೊದಲು ನಾವೇನಾದ್ರು ಸತ್ತೋಗಿದ್ರೆ ನಾವೆಲ್ಲರೂ ಭಯ ಪಡಬೇಕಾಗಿತ್ತು. ಯಾಕೆ? ನಾವು ನರಕದಲ್ಲಿ ಹೋಗಿ ಸದಾಕಾಲ ಬೆಂಕಿಲಿ ಬೇಯಬೇಕಾಗಿತ್ತು. ಅಲ್ಲಿ ಯಾವತ್ತಿಗೂ ಬಿಡುಗಡೆ ಅಂತೂ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತ ಎರಡನೇ ಬರೋಣದಲ್ಲಿ ಒಂದು ವೇಳೆ ಬಿಡುಗಡೆ ಸಿಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ, ಬಟ್ ಅಲ್ಲಿ ತನಕ ಬೆಂಕಿಲಿ ಬೇಯಬೇಕಾಗಿತ್ತು, ನರಕದ ಯಾತನೆ ಅನುಭವಿಸಬೇಕಾಗಿತ್ತು. ಬಟ್ ಆದರೆ ಈಗ ಕ್ರಿಸ್ತ ಯೇಸುವಿನಲ್ಲಿ ನಾವು ಈಗಾಗಲೇ ಸತ್ತವರಾಗಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ನಾವು ಇನ್ನು ಮುಂದೆ ಯಾವ ಕಾರಣಕ್ಕೂ ಮರಣದ ವಿಷಯದಲ್ಲಿ ನಾವು ಯಾವ ಕಾರಣಕ್ಕೂ ಭಯ ಪಡುವಂತಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಈಗ ಯೇಸು ಕ್ರಿಸ್ತರೊಂದಿಗೆ ನಮ್ಗೆ ಏನಾಯ್ತಂತೆ? ಮರಣನೂ ಆಯ್ತು, ಸಮಾಧಿನೂ ಆಯ್ತು. ಆಮೇಲೆ ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಈಗ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಕ್ರಿಸ್ತ ಯೇಸು ಯಾವ ರೀತಿ ಪ್ರೈಸ್ ಬಿಟ್ಟು ಗಾಡ್ ಸತ್ತವರ ಒಳಗಡೆ ಸಮಾಧಿಯಿಂದ ಜೀವಂತ ಗೆದ್ದು ಬಂದರೋ, ಅದೇ ಥರ ನಾನು ಮತ್ತು ನೀವು ಕೂಡ ಯೇಸು ಕ್ರಿಸ್ತರೊಂದಿಗೆ ಮರಣ ಹೊಂದಿ ಸಮಾಧಿಯನ್ನಾಗಿದ್ವಿ. ಯೇಸು ಕ್ರಿಸ್ತರ ಮೂಲಕ ನಾವು ಜೀವಂತವಾಗಿ ಎದ್ದು ಬಂದಿರೋದ್ರಿಂದ ನಾವು ಈಗ ಹೊಸ ಜೀವನ ನಡೆಸುವಂತಹ ಮಕ್ಕಳಾಗಿದ್ದೇವೆ. ನಾವು ಮೊದಲು ಥ್ಯಾಂಕ್ ಗಾಡ್ ಆದಮನ ಮೂಲಕ ಬಂದಿದ್ದರಿಂದ ನಾವ್ಯಾರು ಕೂಡ ಜೀವನ ಹೊಂದಿರಲಿಲ್ಲ. ಆ ಜೀವನ ಕಳ್ಕೊಂಡಿದ್ವಿ, ಜೀವಂತ ದೇವರೊಂದಿಗಿನ ಸಂಬಂಧ ಕಳ್ಕೊಂಡಿದ್ವಿ, ಸತ್ತವರಾಗಿದ್ವಿ. ಬಟ್ ಈಗ ಯೇಸು ಕ್ರಿಸ್ತರ ಮೂಲಕ ನಾವೆಲ್ಲರೂ ಕೂಡ ಸದಾಕಾಲ ಜೀವಿಸುತ್ತ ಮಕ್ಕಳಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಎಫೆಸ 2ನೇ ಅಧ್ಯಾಯ 7. ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು, ನಾವು ಯಾರಲ್ಲಿದ್ದೇವೆ? ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಎಲ್ಲಿಂದ ಎಬ್ಬಿಸಿದ್ರು ನಮ್ಮನ್ನು? ಅಲ್ಲೋ, ನಮ್ಮನ್ನು ಎಲ್ಲಿಂದ ಎಬ್ಬಿಸಿದ್ರು? ಸತ್ತವರ ಒಳಗಡೆಯಿಂದ ಎಬ್ಬಿಸಿದ್ರು. ಅಲ್ಲೋ, ನೀವು ದಯವಿಟ್ಟು ಇಂದಿನ ವಾಕ್ಯ ಮರಿಬಾರ್ದು. ಇಂದಿನ ವಾಕ್ಯ ಸಂತ ಪೌಲ್ ಏನು ಹೇಳ್ತಾರೆ? ನಾವು ಯಾವಾಗ ದೀಕ್ಷೆ ಮಾಡಿಸ್ಕೊಂಡ್ವಿ ಆಗ ನಮಗೇನಾಯಿತು? ಯೇಸು ಕ್ರಿಸ್ತರೊಂದಿಗೆ ಮರಣನೂ ಆಯಿತು, ಯೇಸು ಕ್ರಿಸ್ತರೊಂದಿಗೆ ಸಮಾಧಿನೂ ಆಯಿತು, ಸತ್ತವರ ಒಳಗಡೆಯಿಂದ ನಮ್ಮನ್ನು ಜೀವಂತವಾಗಿ ಎಬ್ಬಿಸಲಾಯಿತು. ಈಗ ನಾನು ಹೇಳ್ತಿರುವಂಥದ್ದು, ಎಬ್ಬಿಸಿ ನೀವೆಲ್ಲಿದ್ದೀರಿ? ಹೊಸ ಜೀವನ ಅನುಭವಿಸಬೇಕಾದ್ರೆ ಈ ಸತ್ಯ ನಿಮಗೆ ಇಂಪಾರ್ಟೆಂಟ್. ನೀವೆಲ್ಲಿ ತನಕ ನಾನು ಭೂಲೋಕದಲ್ಲಿದ್ದೇನೆ ಎಂಬುದಾಗಿ ನೀವು ತಿಳ್ಕೊಳ್ತೀರಿ, ಅಲ್ಲಿ ತನಕ ಪ್ರಿಯರು ಭೂಲೋಕದ ಮೈಂಡ್ ಸೆಟನ್ನು ಹೊಂದ್ಕೊಂಡು ಜೀವಿಸ್ತೀರಿ. ಭೂಲೋಕದಲ್ಲಿ ಮನುಷ್ಯನಿಗೆ ಹುಟ್ಟಿದ ಮೇಲೆ ಇನ್ನೇನು ರೋಗ ಮನುಷ್ಯನಿಗೆ ಬರಲ್ದೇ ಮರಕ ಬರ್ತದೆ, ಸಮಸ್ಯೆಗಳು ಕಷ್ಟ ಸಂಕಷ್ಟಗಳು ಮನುಷ್ಯನಿಗೆ ಬರಲ್ದೇ ಮರಕ ಬರ್ತದೆ. ಹಿಂಗೆ ಕೇಳ್ಕೊಂಡು ಸಮಸ್ಯೆಗಳು ಹೊಂದ್ಕೊಂಡು ಸತ್ತೋಗ್ತೀವಿ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮನ್ನು ಕ್ರಿಸ್ತನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾನೆ. ನಮ್ಮನ್ನು ಯೇಸು ಕ್ರಿಸ್ತನೊಂದಿಗೆ ತಂದೆಯ ಬಲಭಾಗದಲ್ಲಿ ಕೂರಿಸಿದ್ದಾರೆ. ಹಲೋ, ಹಾಗಾದರೆ ಈಗ ಪ್ರೈಸ್ ಗಾಡ್, ನನ್ನ ಪ್ರಶ್ನೆ ಅಂತಂದರೆ ನೀವೆಲ್ಲಿ ಕುಳಿತಿದ್ದೀರಿ? ಈಗ ಈ ಕಡೆ ಗಮನ ಕೊಡಿ. ಯೇಸು ಕ್ರಿಸ್ತರೊಂದಿಗೆ ನಮಗೆ ಮರಣನೂ ಆಯಿತು, ಯೇಸು ಕ್ರಿಸ್ತರೊಂದಿಗೆ ಸಮಾಧಿ ಆಯಿತು. ಸಮಾಧಿಯ ಒಳಗಡೆಯಿಂದ ತಂದೆ ದೇವರು ತನ್ನ ಮಗನನ್ನು ಜೀವಂತಿಗೆ ಎಬ್ಬಿಸುವಾಗ ನಾನು ಮತ್ತು ನೀವು ಕೂಡ ಜೀವಂತಿಗೆ ಎದ್ದು ಬಂದ್ವಿ. ಈಗ ಪ್ರಭು ಯೇಸು ಎಲ್ಲಿದ್ದಾರೆ? ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಅದೇ ಥರ ನಾನು ಮತ್ತು ನೀವು ಕೂಡ ಎಫೆಸ 2:6 ಹೇಳ್ತದೆ, ನೀವು ಕೂಡ ಕ್ರಿಸ್ತ ಯೇಸುವಿನಲ್ಲಿ ಜೀವಂತವಾಗಿ ಎದ್ದು ಬಂದಿರೋದು ನೀವು ಕೂಡ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಪರಲೋಕದಲ್ಲಿ ಸಿಂಹಾಸನ ಮೇಲೆ ನೀವು ಕುಳಿತುಕೊಂಡವಂಥ ವ್ಯಕ್ತಿಗಳಾಗಿದ್ದೀರಿ. ಇದೆಯಾ ಟ್ರಾನ್ಸ್ಲೇಷನ್? ಬೇರೆ ಟ್ರಾನ್ಸ್ಲೇಷನ್ ಮೊಬೈಲಲ್ಲಿ ಓಪನ್ ಮಾಡಿ ಟ್ರಾನ್ಸ್ಲೇಷನ್, ERV ಟ್ರಾನ್ಸ್ಲೇಷನ್.
ಮುಂದಿನ ಯುಗಗಳಲ್ಲಿ ಮುಂದಿನ ಯುಗಗಳಲ್ಲಿ ಕರೆಕ್ಟ್ ಆಗಿದೆ, ಓದಿ. ನಮಗೆ ತೋರಿಸಬೇಕೆಂದು ಹ್ಮ್ ಕ್ರಿಸ್ತ ಯೇಸುವಿನಲ್ಲಿರುವ ಹ್ಮ್ ನಮ್ಮನ್ನು ಹ್ಮ್ ಆತನೊಂದಿಗೆ ಎಬ್ಬಿಸಿ ಎಬ್ಬಿಸಿ ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾರೆ ಅಂತ ಇದೆಯಾ ಅಥವಾ ಕೂರಿಸುತ್ತಾರೆ ಅಂತ ಇದೆಯಾ? ಕೂರಿಸಿದ್ದಾರೆ. ನಮ್ಮನ್ನು ಇನ್ನು ಮುಂದೆ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂರಿಸೋದಿಲ್ಲ. ಈಗಾಗಲೇ ದೇವರು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ತಂದೆಯ ಬಲಭಾಗದಲ್ಲಿ ಸಿಂಹಾಸನ ಕೂರಿಸಿದ್ದಾರೆ. ಈಗ ನನ್ನ ಪ್ರಶ್ನೆ, ನೀವು ಯಾವುದ್ರ ಮೇಲೆ ಕುಳಿತಿದ್ದೀರಿ? ಪ್ಲಾಸ್ಟಿಕ್ ಚೇರು, ಕರೆಕ್ಟಾ? ಬಟ್ ಬೈಬಲ್ ಹೇಳ್ತದೆ ನೀವು ಎಲ್ಲಿ ಕುಳಿತಿದ್ದೀರಿ? ಪರಲೋಕದ ಸಿಂಹಾಸನದಲ್ಲಿ. ಅದು ಕೂಡ ಯೇಸು ಕ್ರಿಸ್ತರೊಂದಿಗೆ ಕೂರಿಸಿದ್ದಾರೆ. ಯೇಸು ಕ್ರಿಸ್ತರು ಪರಲೋಕದ ಎಲ್ಲಿ ಕುಳಿತಿದ್ದಾರೆ? ತಂದೆ ಎಡಭಾಗದಲ್ಲ ಬಲಭಾಗದಲ್ಲ? ಬಲಭಾಗ ಅಂದ್ರೇನು? ಅಧಿಕಾರವುಳ್ಳಂತಹ ಜಯದ ಭಾಗ, ಅದು ದೊರೆತನ ಮಾಡುವಂಥ ಭಾಗ. ಸೊ ಮತ್ತೊಂದು ತಿಳಿದಾದರೆ, ಯೇಸು ಕ್ರಿಸ್ತರೊಂದಿಗೆ ಎಬ್ಬಿಸಲ್ಪಟ್ಟ ನಿಮ್ಮನ್ನು ಕೂಡ ಯೇಸು ಕ್ರಿಸ್ತರೊಂದಿಗೆ ತಂದೆಯ ಬಲಭಾಗದಲ್ಲಿ ಸಿಂಹಾಸನದಲ್ಲಿ ಅಧಿಕಾರವುಳ್ಳಂಥ ವ್ಯಕ್ತಿಗಳಾಗಿ ನಿಮ್ಮನ್ನು ಮತ್ತು ನನ್ನನ್ನು ಕೂರಿಸಿದ್ದಾರೆ. ಈಗ ಥ್ಯಾಂಕ್ ಗಾಡ್, ನಿಮ್ಮ ಮನಸ್ಸು ಹೇಳ್ತದೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುಳಿತಿದ್ದೀರಿ. ನಿಮ್ಮ ಪಂಚೇಂದ್ರಿಯ ಹೇಳ್ತದೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುಳಿತಿದ್ದೀರಿ. ನಿಮ್ಮ ಪಂಚೇಂದ್ರಿಯ ಹೇಳ್ತದೆ ನೀನು ಸಾಲದ ಮಧ್ಯದಲ್ಲಿ ಕುಳಿತಿದ್ದಿ. ನಿಮ್ಮ ಪಂಚೇಂದ್ರಿಯ ಹೇಳ್ತದೆ, ನಿಮ್ಮ ಮನಸ್ಸು ಹೇಳ್ತದೆ ನೀನು ರೋಗದ ಮಧ್ಯದಲ್ಲಿ ಕುಳಿತಿದ್ದಿ. ನಿಮ್ಮ ಮನಸ್ಸು ಹೇಳ್ತದೆ ನೀವು ಸಮಸ್ಯೆಗಳ ಮಧ್ಯದಲ್ಲಿ ಕುಳಿತಿದ್ದೀರಿ. ಬೈಬಲ್ ಹೇಳ್ತದೆ, ನಿಮ್ಮ ಆತ್ಮ ಹೇಳ್ತದೆ, ಹೇ ನೀನು ಯೇಸು ಕ್ರಿಸ್ತರೊಂದಿಗೆ ತಂದೆಯ ಬಲಭಾಗದಲ್ಲಿ ಅಧಿಕಾರ ಚಲಾಯಿಸುವಂತಹ ಸಿಂಹಾಸನ ಮೇಲೆ ಕುಳಿತಿದ್ದಿ. ಬಟ್ ನೀವು ಯಾವುದನ್ನು ಆಲೋಚನೆ ಮಾಡ್ತಾ ಇದ್ದೀರಿ ಪ್ರಿಯರೇ? ನೀವು ಎಲ್ಲಿ ತನಕ ನಾನು ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಯೇಸು ಕ್ರಿಸ್ತರೊಂದಿಗೆ ಸಿಂಹಾಸನ ಮೇಲೆ ಕುಳಿತಿದ್ದೇನೆ ಎಂಬುದಾಗಿ ನೀವು ಆಲೋಚನೆ ಮಾಡವೋ, ಅಲ್ಲಿ ತನಕ ನೀವು ಎಷ್ಟೇ ಪ್ರೇಯರ್ ಮಾಡ್ಬೋದು, ನಿಮ್ಮ ರೋಗ ಗುಣ ಆಗಲ್ಲ.